ಹಲೋ ನಮಸ್ಕಾರ. ಅಮ್ಮಿಸ್ ಕುಕ್ಕರ್ಗೆ ನಿಮಗೆಲ್ಲರಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಆ್ಯಕ್ಚುಲಿ ತುಂಬ ದಿನದಿಂದ ಕೆಲವರು ಫಿಶ್ ರೆಸಿಪಿನ ಏನಾದರೂ ಹಾಕಿ ಅಂತಲೇ ಕೇಳ್ತಾನೆ ಇದ್ದೀರಾ. ಆದರೆ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡೋಣ ಅಂತಂದರೆ ನನಗೆ ಯಾಕೋ ಪುರ್ಸೊತ್ತೆ ಆಗಿಲ್ಲ. ಸೊ ಒಂದು ಸಿಂಪಲ್ ಆಗಿರೋ ರೆಸಿಪಿ ಜೊತೆ ಇವತ್ತು ಬಂದಿದ್ದೀನಿ. ಈ ರೆಸಿಪಿ ತುಂಬಾ ಈಸಿ ಆಗಿದೆ. ಇದೇನು ಅಂತಂದರೆ ಮಂಗಳೂರು ಸ್ಟೈಲಲ್ಲಿ ಬಾಂಗ್ಡಾ ಫಿಶ್ ಕರಿನ ಹೇಗೆ ಮಾಡ್ಬೋದು ಅನ್ನೋದನ್ನು ಇವತ್ತಿನ ರೆಸಿಪಿಯಲ್ಲಿ ನಾನು ಹೇಳ್ಕೊಡ್ತೀನಿ. ತುಂಬಾ ಈಸಿಯಾಗಿದೆ ಮತ್ತು ತುಂಬಾ ಟೇಸ್ಟಿಯಾಗಿದೆ ಕೂಡ. ನೀವು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ರಾ ಆಗಿ ರೆಡಿ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಕೋಕೋನಟ್ಟು ಬೇಕು. ಅಂದರೆ ಯಾವುದು ಮಸಾಲ ಪೌಡರ್ ಅಥವಾ ಮಿರ್ಚಿ ಪೌಡರ್ ಇದು ಯಾವುದೂ ಯೂಸ್ ಮಾಡಲ್ಲ. ಕಂಪ್ಲೀಟಾಗಿ ನಮಗೆ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಕೂಡ ರಾ ಆಗಿನೇ ಬೇಕಾಗುತ್ತೆ. ಧನಿಯಾ, ಜೀರಿಗೆ, ಮಿರ್ಚಿ ಎಲ್ಲನೂ ರಾ ರೆಡಿ ಇಟ್ಕೊಳ್ಳಿ. ಆ ಥರ ಮಾಡಿದರೆ ಈ ರೆಸಿಪಿನ ತುಂಬ ಈಸಿಯಾಗಿ ಮಾಡ್ಬೋದು. ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ನನಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಹಾಗೆ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಪ್ರಯತ್ನನ ಪ್ರೋತ್ಸಾಹಿಸಿ. ಎಲ್ರಿಗೂ ಹ್ಯಾಪಿ ವೀಕೆಂಡ್. ಥ್ಯಾಂಕ್ ಯು ಆಲ್. ಸರಿ, ಹಾಗಾದರೆ ಈ ರುಚಿಯಾಗಿರುವಂತಹ ಬಾಂಗ್ಡಾ ಫಿಶ್ ಕರಿನ ಮಂಗಳೂರು ಸ್ಟೈಲಲ್ಲಿ ಅಥವಾ ಕರಾವಳಿ ಕಡೆ ಹೇಗೆ ಮಾಡ್ತಾರೆ ನೋಡಿ, ಆ ಥರ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ನಾನಿವತ್ತು 1 kg ಬಾಂಗ್ಡಾ ಫಿಶ್ಗೆ ಯಾವ ಥರ ಮಸಾಲನ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತೇನೆ. ಫಸ್ಟ್ ನೀವು ಫಿಶನ್ನು ಚೆನ್ನಾಗಿ ತೊಳೆದು ಸೈಡಿಗೆಡೆ, ನೆಕ್ಸ್ಟ್ ಇದಕ್ಕೆ ಮಸಾಲನ ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತೇನೆ. ಮಸಾಲ ರೆಡಿ ಮಾಡ್ಕೋಬೇಕಾದ್ರೆ ನಾವೆಲ್ಲ ಇಂಗ್ರೀಡಿಯೆಂಟ್ಸನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಮೊದಲು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಒಂದು ಹಚ್ಚಿದಂಥ ಆನಿಯನ್ ಹಾಕಿ ಒಂದು 8 ರಿಂದ 10 ಕರಿ ಲೀವ್ಸ್ ಹಾಕೋಬಹುದು. ಒಂದು 8 ರಿಂದ 10 ಬೆಳ್ಳುಳ್ಳಿ ಹೆಸರು ಹಾಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಹಚ್ಚಿರುವಂಥ ಶುಂಠಿ, ಒಂದು 4 ಹಚ್ಚಿರುವಂಥ ಹಸಿಮೆಣಸಿನಕಾಯಿನ ಹಾಕೊಂಡು ಮೊದಲು ಫ್ರೈ ಮಾಡ್ಕೊಳ್ಳಿ. ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಸ್ವಲ್ಪ ಫ್ರೈ ಆದ ನಂತರ ನೆಕ್ಸ್ಟ್ ನಾವು ಮಸಾಲಾ ಐಟಮ್ಗಳನ್ನು ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಏನಕ್ಕೆ ನಾವು ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಅಂತಂದರೆ ತುಂಬ ಚೆನ್ನಾಗಿರೋ ಫ್ಲೇವರ್ ಬರುತ್ತೆ. ರಾ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಓಮಕಾಳು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು 2 ರಿಂದ 3 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಆಮೇಲೆ ಒಂದು 1/4 ಸ್ಪೂನಷ್ಟು ಮೆತ್ತೆ. ಇಷ್ಟನ್ನು ಹಾಕಿ ನೀವು ಮತ್ತೆ ಫ್ರೈ ಮಾಡ್ಕೋಬೇಕು. ಲೈಟಾಗಿ ಫ್ರೈ ಮಾಡ್ಕೋಬೇಕು, ಅಂದರೆ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಮಸಾಲೆ ರುಬ್ಬೋಕ್ಕಿಂತ ಮುಂಚೆ ನಾವು ಇದನ್ನೆಲ್ಲ ರೋಸ್ಟ್ ಮಾಡಿದ್ರೇ ತುಂಬ ಚೆನ್ನಾಗಿ ಫ್ಲೇವರ್ ಬರೋದು. ಮಸಾಲ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ರೋಸ್ಟ್ ಮಾಡಿದ ನಂತರ ಇವಾಗ ಮೆಣಸನ್ನು ಹಾಕಿ ನಾವು ಹುರಿಯಬೇಕಾಗುತ್ತೆ. ಒಂದು 5ರಷ್ಟು ಖಾರ ಮೆಣಸು ತಗೊಂಡಿದ್ದೀನಿ. ಆಮೇಲೆ ಒಂದು 10ರಷ್ಟು ನಾನು ಬ್ಯಾಡಗಿ ಮಿರ್ಚಿ ತಗೊಂಡಿದ್ದೀನಿ. ಖಾರ ಬೇಕು ಅಂತಂದರೆ ಇನ್ನೊಂದು 2 ಮೆಣಸು ಹಾಕೋಬಹುದು ನೀವು. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಮತ್ತು ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ನಾನು ಕಾಯಿ ತುರಿ ಹಾಕ್ಕೊಂಡಿದ್ದೇನೆ. ಇವುಗಳನ್ನೆಲ್ಲ ಹಾಕಿ ನೀಟಾಗಿ ಆಯಿಲಲ್ಲಿ ರೋಸ್ಟ್ ಮಾಡ್ಕೊಂಡ ನಂತರ ನಾವಿದನ್ನ ಗ್ರೈಂಡ್ ಮಾಡಬೇಕಾಗುತ್ತೆ. ಗ್ರೈಂಡ್ ಮಾಡಿ ಮಸಾಲ ಪೇಸ್ಟ್ ರೆಡಿ ಮಾಡ್ಕೋಬೇಕಾಗುತ್ತೆ. ಈ ಮಸಾಲ ಇಂಗ್ರೀಡಿಯೆಂಟ್ಸ್ ಎಲ್ಲ ತಣ್ಣಗಾದ ನಂತರ ಒಂದು ಚಿಕ್ಕ ಗಾತ್ರದ ನಿಂಬೆಯಷ್ಟು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಳಿ. ನಿಮಗೆ ಹುಳಿ ಜಾಸ್ತಿ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿನೂ ಹಾಕೋಬಹುದು, ಏನೂ ತೊಂದರೆ ಇಲ್ಲ. ಅದಾದ ನಂತರ ಈ ಮಸಾಲೆ ಎಲ್ಲ ತಣ್ಣಗಾದ ನಂತರ ನೀವು ಮಿಕ್ಸಿ ಜಾರಿಗೆ ಹಾಕಿ, ಅದು ನುಣ್ಣಗೆ ರುಬ್ಬು ಮಿಕ್ಸಿ ಜಾರಿಗೆ ಹಾಕಿ, ನಾನಿಲ್ಲಿ ಸ್ಟಾರ್ಟಿಗೆ 1.5 ಗ್ಲಾಸಷ್ಟು ನೀರು ಹಾಕೊಂಡಿದ್ದೀನಿ. ನೀರು ಹಾಕೊಂಡು ಫಸ್ಟ್ ಒಂದ್ಸರಿ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಗ್ರೈಂಡ್ ಮಾಡ್ತಾ ಇದ್ದೀನಿ ನಾನು ಇದನ್ನ. ಫಸ್ಟ್ ಮಸಾಲೆ ಇಂಗ್ರೀಡಿಯೆಂಟ್ಸ್ಗಳೆಲ್ಲ ನುಣ್ಣಗೆ ರುಬ್ಬಬೇಕು. ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಹಾಕೊಂಡು ಫಸ್ಟ್ ಗ್ರೈಂಡ್ ಮಾಡ್ತಾ ಇದ್ದೀನಿ. ಇದಾದ ನಂತರ ಇನ್ನೊಂದ್ಸರಿ ನೀವು ಓಪನ್ ಮಾಡಿ ನೋಡಿ, ಅದು ತುಂಬ ತಿಕ್ಕಾಗಿ ಬಂದಿದೆ ನೋಡಿ ಮಸಾಲ ಪೇಸ್ಟ್. ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕಿ ನೀವು ಮತ್ತೆ ತುಂಬ ನೈಸ್ ಪೇಸ್ಟ್ ಥರ ರುಬ್ಕೋಬೇಕು. ಸೆಕೆಂಡ್ ಟೈಮ್ ನಾವು ರುಬ್ಬುವಾಗ ಪೇಸ್ಟನ್ನು ತುಂಬ ನೈಸಾಗಿ ಮಾಡಬೇಕು. ಯಾಕಂತಂದರೆ ನಾನಿಲ್ಲಿ ಸ್ವಲ್ಪ ತೆಳುವಾಗಿ ಸಾರು ಮಾಡ್ತಾ ಇದ್ದೀನಿ. ಆದ್ದರಿಂದ ಇದು ತುಂಬ ಸಾಫ್ಟಾಗಿ ಬರಬೇಕು ಮಸಾಲ. ಅದಕ್ಕೋಸ್ಕರ ಚೆನ್ನಾಗಿ ರುಬ್ಕೊಳ್ಳಿ. ನೋಡಿ, ಮಸಾಲ ಪೇಸ್ಟ್ ರೆಡಿ ಆಗಿದೆ. ನೆಕ್ಸ್ಟ್ ನಮಗಿರೋ ಕೆಲಸ ಮಸಾಲ ಮತ್ತು ಫಿಶನ್ನು ಬೇಯಿಸಿ ಸರ್ವ್ ಮಾಡ್ಕೊಳ್ಳೋದು. ಒಂದು ದಪ್ಪತಲದ ಬಾಣಲೆಯಲ್ಲಿ 2 ಸ್ಪೂನ್ ಆಯಿಲ್ ಹಾಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಕರಿ ಲೀವ್ಸು, ಒಂದು ಅರ್ಧ ಹಚ್ಚಿರುವಂಥ ಆನಿಯನ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ನಾವಿದಕ್ಕೆ ನಿಮಗೆ ಬೇಕಾದರೆ ಒಂದು ಸ್ವಲ್ಪ ಸ್ವೀಟಿಶ್ ಫ್ಲೇವರ್ ಬೇಕಿದ್ರೆ 1 ಟೊಮೆಟೊ ಹಾಕೋಬಹುದು. ಯೂಶ್ವಲಿ ಬಾಂಗ್ಡಾ ಕರಿಗೆ ನಾವು ಮಂಗಳೂರು ಕಡೆ ಅಥವಾ ಕರಾವಳಿ ಕಡೆ ಒಂದು ಸ್ವಲ್ಪ ಟೊಮೆಟೊ ಹಾಕೇ ಮಾಡೋದು. ನಿಮಗೆ ಟೊಮೆಟೊ ತಿನ್ನಕ್ಕೆ ಬೇಡ ಅಂತ ಅಂದರೆ ನೀವು ಗ್ರೈಂಡ್ ಮಾಡುವಾಗ ಬೇಕಾದರೂ ಒಂದು ಟೊಮೆಟೊ
ಹಚ್ಚಿ ನೀವು ಅದ್ರ ಮಸಾಲಕ್ಕೆ ಹಾಕಿ ಗ್ರೈಂಡ್ ಮಾಡ್ಬೋದು. ಬಟ್ ನಾನು ಇವಾಗ ಮಸಾಲ ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆ ಹಾಕ್ತಾ ಇದ್ದೀನಿ. ಅದು ಸ್ವಲ್ಪ ಸಾಫ್ಟ್ ಬಂದ ನಂತರ ನೀವು ರುಬ್ಬಿಟ್ಟಿರುವಂಥ ಮಸಾಲನ ಹಾಕಿಬಿಟ್ಟು ಅದನ್ನ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅಥವಾ ಯಾವ ಹದ ಬೇಕು ಮಸಾಲ, ಆ ಹದಕ್ಕೆ ನೀರು ಹಾಕ್ಕೊಂಡು ಮಸಾಲನ ಹದ ಮಾಡ್ಕೊಳ್ಳಿ. ನಾನು ತುಂಬ ತಿಕ್ಕಾಗಿ ಮಾಡ್ತಾ ಇಲ್ಲ, ಯಾಕಂತಂದರೆ ರೈಸ್ ಜೊತೆ ನಾವು ತಿನ್ನಬೇಕಾಗಿರೋದ್ರಿಂದ ಸ್ವಲ್ಪ ಮೀಡಿಯಮ್ ಲೆವೆಲಿಗೆ ಸಾಂಬಾರನ್ನು ರೆಡಿ ಮಾಡ್ಕೊತಾ ಇದ್ದೀನಿ, ಹದ ಮಾಡ್ಕೊತಾ ಇದ್ದೀನಿ. ಇವಾಗ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ನಾನಿಲ್ಲಿ 1.5 ಸ್ಪೂನ್ ಸಾಲ್ಟ್ ಹಾಕ್ಕೊತಿದ್ದೀನಿ, ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಮಸಾಲಾನ ಫಸ್ಟ್ ಬೇಯಿಸಬೇಕು. ಇದು ಕುದಿಬೇಕು. ಈ ಮಸಾಲದು ಹಸಿ ಫ್ಲೇವರ್ ಇದೆಯಲ್ಲ ಅದೆಲ್ಲ ಹೋಗಿ ಅದು ಚೆನ್ನಾಗಿ ಕುದಿಬೇಕು. ಮಸಾಲ ಚೆನ್ನಾಗಿ ಕುದೀತಿದೆ ನೋಡಿ. ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಬೇಕು. ಅದು ಟೊಮೆಟೊ ಮತ್ತು ಆನಿಯನ್ ಫ್ಲೇವರ್, ಮಸಾಲ ಫ್ಲೇವರ್ ಎಲ್ಲ ಹೊರಗಡೆ ಬರಬೇಕು. ತುಂಬ ಚೆನ್ನಾಗಿದ್ದು ಕುದಿಬೇಕು. ಕುದಿದಾದ ನಂತರ ಮಸಾಲ ಒಂದು ಸ್ವಲ್ಪ ತಿಕ್ ಬಂದ ನಂತರ ನಾವಿವಾಗ ಇದಕ್ಕೆ ತೊಳೆದಿಟ್ಟಿರುವಂತಹ ಫಿಶನ್ನು ಹಾಕೋಬೇಕು. ಫಿಶಲ್ಲಿ ಏನಾದರೂ ನೀರಿದ್ರೆ ಅದನ್ನ ಸ್ವಲ್ಪ ಹಿಂಡ್ಬಿಟ್ಟು ಹಾಕೊಳ್ಳಿ. ನೀವು ಫಿಶ್ ಹಾಕೋಕ್ಕಿಂತ ಮುಂಚೆನೇ ಮಸಾಲನ ಚೆನ್ನಾಗಿ ಕುದಿಸಬೇಕು. ಯಾಕಂತಂದರೆ ಫಿಶ್ ಹಾಕಿದ ನಂತರ ನಾವು ಜಾಸ್ತಿ ಹೊತ್ತು ಕುದಿಸೋಕ್ಕಾಗಲ್ಲ. ಒಂದು ಮ್ಯಾಕ್ಸಿಮಮ್ ಅಂತಂದರೆ 2 ನಿಮಿಷ ನಾವು ಮಸಾಲದಲ್ಲಿ ಬೇಯಿಸ್ಬೋದು. ಇಲ್ದಿದ್ರೆ ಏನಾಗುತ್ತೆ, ಆ ಬಂಗಡ ಫಿಶ್ ಇದೆಯಲ್ಲ ಅದು ಪುಡಿ ಪುಡಿ ಆಗೋಗುತ್ತೆ. ಕುದ್ದಿರುವಂತಹ ಮಸಾಲದಲ್ಲಿ 1-2 ನಿಮಿಷ ಫಿಶ್ ಹಾಕಿ ಬೆಂದರೆ ಸಾಕು. ಫಿಶ್ ಚೆನ್ನಾಗಿ ಬೆಂದಿರುತ್ತೆ ನೋಡಿ. ಸೂಪರ್ ಆಗಿರುವಂತಹ ಬಾಂಗ್ಡ ಕರಿ, ಮಂಗಳೂರು ಸ್ಟೈಲಲ್ಲಿ ಬಾಂಗ್ಡ ಕರಿ ರೆಡಿ ಆಗಿದೆ. ಮಸಾಲೆನೂ ತಿಕ್ಕಾಗಿದೆ. ಇಷ್ಟೇ ಇರೋದು. ನೀವು ಫಿಶ್ ಹಾಕಿದ ನಂತರ 1-2 ನಿಮಿಷ ಮಸಾಲದಲ್ಲಿ ಫಿಶನ್ನು ಕುದಿಲಿಕ್ಕೆ ಬಿಟ್ಟು, ಬೇಯಿಸಲಿಕ್ಕೆ ಬಿಟ್ಟು ಆಮೇಲೆ ತೆಗೆದು ಯೂಸ್ ಮಾಡ್ಕೋಬೋದು. ನೋಡಿ, ಸೂಪರ್ ಆಗಿರುವಂತಹ ಟೇಸ್ಟಿ ಆಗಿರುವಂತಹ ಬಾಂಗ್ಡ ಫಿಶ್ ಕರಿ ರೆಡಿ ಆಗಿದೆ. ಇದು ಕುಚ್ಚಲಕ್ಕಿ ಅನ್ನದ ಜೊತೆ ಅಥವಾ ವೈಟ್ ರೈಸ್ ಜೊತೆನೂ ತಿನ್ನೋಕ್ಕೆ ಅದ್ಭುತವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಮಸಾಲ ಇನ್ನೂ ತಿಕ್ಕಾಗಬೇಕು ಅಂತಂದರೆ ಸ್ವಲ್ಪ ಕೋಕೋನಟ್ ಜಾಸ್ತಿ ಹಾಕೋಬಹುದು. 1 ಕಪ್ ಅಷ್ಟು ಕೋಕೋನಟ್ ಹಾಕ್ಬೋದು. ಇದೇ ಥರ ನಾವು ವಿದೌಟ್ ಕೋಕೋನಟ್ ಬಂಗಡ ಪುಳಿ ಮುಂಚಿ ಅಂತ ಕೂಡ ಮಾಡ್ತೀವಿ. ಅದನ್ನು ಬರೀ ರೆಡ್ ಮಿರ್ಚಿ ಮತ್ತು ಹುಣಸೆಹಣ್ಣು ಹಾಕೊಂಡು ಮಾಡ್ತೀವಿ. ಅದರ ರೆಸಿಪಿನ ನನ್ನ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದು ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ. ಇದು ತುಂಬಾ ಈಸಿ ಆಗಿದೆ, ತುಂಬಾ ಟೇಸ್ಟಿ ಆಗಿರುತ್ತೆ ಕೂಡ. ಹಾಗೆ ನನ್ನ ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಈ ಪ್ರಯತ್ನನ ಪ್ರೋತ್ಸಾಹಿಸಿ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಎಲ್ಲರಿಗೂ ಹ್ಯಾಪಿ ವೀಕೆಂಡ್. ಥ್ಯಾಂಕ್ ಯು ಆಲ್.